ನಾನು ಇವತ್ತು ಬಿಜಾಪುರ ಮಹಾನಗರದಲ್ಲಿದ್ದೀನಿ. ಇವತ್ತು ಬಿಜಾಪುರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಗೂ ಕೆಲವು ವರಿಷ್ಠರನ್ನು ಭೇಟಿಯಾಗುವಂಥವನಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಬಿಜಾಪುರಕ್ಕೆ ಬರ್ತಾ ಇದ್ದಾಗೇ ಬಿಜಾಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದೆ. ಮತ್ತು ಇತ್ತೀಚೆಗೆ ಒಬ್ಬ 3 ವರ್ಷದ ಹುಡುಗನ ಮೇಲೆ ಭೀಕರವಾದಂಥ ದಾಳಿ ಆಗಿದೆ. ಆ ಹುಡುಗ ತುಂಬ ಚಿಂತಾಜನಕವಾದಂಥ ಸ್ಥಿತಿನಲ್ಲಿದ್ದಾನೆ ಮತ್ತು ಅವನಿಗೆ ಪರಿಸ್ಥಿತಿ ಎಷ್ಟು ಭೀಕರತೆಯಿಂದ ಕೂಡಿದೆ. ಅಟ್ಯಾಕ್ ನೋಡ್ತು ಅಂತಂದರೆ ಅವನಿಗೇನಾಗಿದೆ ಅನ್ನುವಂಥದ್ದೇ ಗೊತ್ತಿಲ್ಲ ಅನ್ನುವಂಥದ್ದಿದೆ. ಆದರೆ ಅವನು ಹುಡುಗ ಈಗ ಚೇತರಿಸ್ಕೋತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಅವನಿಗೆ ಉತ್ತಮವಾದಂಥ ಚಿಕಿತ್ಸೆ ದೊರೀಬೇಕು. ಅಕಸ್ಮಾತ್ ಇಲ್ಲಿಂದ ಬೇರೆ ಕಡೆಗೆ ಏನಾದರೂ ತೊಗೊಂಡು ಹೋಗಬೇಕು ಅಥವಾ ಇನ್ಯಾವುದಾದ್ರು ದೊಡ್ಡ ಆಸ್ಪತ್ರೆಗೆ ಅವನನ್ನು ಸ್ಥಳಾಂತರಿಸಬೇಕು ಅಂದರೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಹಾಗೆಯೇ ಈ ಬೀದಿ ನಾಯಿಗಳ ಹಾವಳಿಯನ್ನು ಆದಷ್ಟು ಶೀಘ್ರವಾಗಿ ತಡೆಗಟ್ಟಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ನಗರ ಪಾಲಿಕೆ ತಗೊಳ್ಬೇಕು. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅತ್ಯಂತ ಎಚ್ಚರಿಕೆಯಿಂದ ಆ ಜನಕ್ಕೆ ತೊಂದರೆ ಆಗದೆ ಇದ್ದಂಗೆ, ಅದು ಪುಟ್ಟ ಮಕ್ಕಳು ಮತ್ತು ಹಿರಿಯರಿಗೆ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ.